ನಾನಿವತ್ತು ಬೆಂಗಳೂರಲ್ಲಿ 24 ಗಂಟೆ ದುಡ್ಡಿಲ್ದೇನೆ ಜೀವನ ಮಾಡಬೇಕು. ಸೊ 24 ಗಂಟೆ ಬೆಂಗಳೂರಲ್ಲಿ ದುಡ್ಡಿಲ್ದೆ ಜೀವನ ಮಾಡ್ಬೋದಾ? ಕಷ್ಟಪ್ಪ. ಕಷ್ಟ. ಏನ್ ಕೆಲಸ ಕೊಡ್ತೀರಾ ಹೇಳಿ ಅಣ್ಣ? ಕೆಲಸ ಯಾವ ಕೆಲಸ ಬೇಕಾದ್ರೂ ಕೊಡೋ ನಿಮ್ಗೆ, ಇಲ್ಲ ಅಂತಿಲ್ಲ. ಅಲ್ಲಿ ಪ್ಲೇಟ್ಸ್ ಇದಾವೆ, ಪ್ಲೇಟ್ ತೊಳಿ. How many ice cream you are eating? One. You are saying lie. Okay. First time ಬೇರೆಯವ್ರದ್ದು ಗಾಡಿನ ನಾನು ತೊಳಿತಿರೋದು, ನಮ್ಮ ಮನೇಲೆಲ್ಲ ಗಾಡಿ ತೊಳೆದಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತ ಅಂದ್ರೆ, ಸೊ ನಾವು ಬೆಂಗಳೂರಲ್ಲಿ ಸರ್ವೈವ್ ಆಗ್ಬೇಕಂತ ಅಂದ್ರೆ ಎಲ್ಲಿ ಹೋದ್ರು ಏನಕ್ಕಾದ್ರೂ ಅಮೌಂಟ್ ಬೇಕೇ ಬೇಕು. ನಾನಿವತ್ತು ಬೆಂಗಳೂರಲ್ಲಿ 24 ಗಂಟೆ ದುಡ್ಡಿಲ್ದೇನೆ ಜೀವನ ಮಾಡಬೇಕು. ಸೊ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್, ಜೀವನ ಮಾಡಕ್ ಆಗುತ್ತೆ ಇಲ್ಲ ಅಂತ ನೋಡೋಣ. ಸೊ ನಾನು ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ನಾನು ಮಾಡಬೇಕು. ನಾನಿವಾಗ ಫಸ್ಟ್ ಕೆಲಸ ಹುಡುಕ್ಬೇಕು ಗೈಸ್. ಕೆಲಸ ಸಿಗುತ್ತಾ ನೋಡೋಣ ಬೆಂಗಳೂರಲ್ಲಿ. ಹಾಗೆ ಒಂದು ಸ್ವಲ್ಪ ಜನನ ಹತ್ರ ಹೋಗಿ ಮಾತಾಡ್ಸೋಣ. 24 ಗಂಟೆ ಬೆಂಗಳೂರಲ್ಲಿ ಅಮೌಂಟ್ ಇಲ್ಲದೆ ಇರ್ಬೋದಾ ಅಂತೇಳಿ, ಏನು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಬನ್ನಿ ಗೈಸ್. ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಮಾಡಿದೆ, ಬಟ್ ಚಾಲೆಂಜ್ ವಿಡಿಯೋ ಮಾಡ್ತಿರೋದ್ರಿಂದ ಮನೆಯಲ್ಲೂ ಟಿಫನ್ ಮಾಡಲಿಲ್ಲ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಫಸ್ಟ್ ಟಿಫನ್ ಮಾಡಬೇಕು ಗೈಸ್. ಟಿಫನ್ ಮಾಡಿಲ್ಲ ಅಂತ ಹೊಟ್ಟೆ ಹಸಿವಿಗೆ ಏನು ಮಾತೇ ಬರಲ್ಲ. ಸೊ ಗೈಸ್, ಇಲ್ಲಿ ಚಪ್ಪಲ್ ಅಂಗಡಿ ಇದೆ, ಇಲ್ಲಿ ಚಿಕನ್ ಅಂಗಡಿ ಇದೆ, ಓಕೆನಾ? ಸೊ ನಾನಿವಾಗ ಚಪ್ಪಲ್ ಅಂಗಡಿ ಹೋಗಿ ಕೆಲಸ ಮಾಡಿದ್ರೆ ಚಪ್ಪಲ್ ಫ್ರೀಯಾಗಿ ಕೊಡ್ತಾರ, ಅಥವಾ ಚಿಕನ್ ಅಂಗಡಿಲಿ ಹೋಗಿ ಕೆಲಸ ಮಾಡಿದ್ರೆ ಚಿಕನ್ ಫ್ರೀ ಕೊಡ್ತಾರ? ಚಿಕನ್ ಅಂಗಡಿ, ಚಪ್ಪಲ್ ಅಂಗಡಿ ಎರಡೂ ಬೇಡ. ಆಂಟಿ, 24 ಗಂಟೆ ಬೆಂಗಳೂರಲ್ಲಿ ದುಡ್ಡಿಲ್ದೆ ಜೀವನ ಮಾಡ್ಬೋದಾ? ಕಷ್ಟಪ್ಪ. ಕಷ್ಟ. ನಾನಿವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ ಆಂಟಿ, ಇರ್ಬೋದಾ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದೀನಿ. ಇರಕ್ಕಾಗಲ್ಲ ಅಂತೀರಾ? ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ಜೀವನ ಅಂದ್ರೆ ಜೀವನ ಇಲ್ಲಪ್ಪ. ಹೌದಾ? ನನಗೆ ಇವಾಗ ಕೆಲಸ ಹುಡುಕ್ಬೇಕಂದ್ರೆ ಎಲ್ಲಿ ಸಿಗ್ಬೋದು ಆಂಟಿ? ಕೆಲಸ ಹುಡ್ಕೊಂಡು ಹೋಗ್ಬೇಕು, ಎಲ್ಲಾರ ಕೆಲಸ ನೋಡ್ಕೊಂಡು ಹೋದ್ರೆ ಸಿಗುತ್ತಂತೀರಾ ಕೆಲಸ ನನಗೆ? ಸಿಗುತ್ತೆ. ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಾ ಇಲ್ಲ? ಮಾಡ್ತೀನಾ? ಥ್ಯಾಂಕ್ಸ್ ಆಂಟಿ, ಥ್ಯಾಂಕ್ಸ್. ಸೊ ಗೈಸ್, ಆಂಟಿ ಹತ್ರ ಕೇಳಿದ್ದೀನಿ. ಸೊ ದುಡ್ಡು ಇಲ್ಲದೆ ಬೆಂಗಳೂರಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ ಅಂತ ಅಂದಿದ್ದಾರೆ. ನೋಡೋಣ. ಸೊ ಕೆಲಸ ಸಿಗುತ್ತೆ, ನೀನು ಕಂಪ್ಲೀಟ್ ಮಾಡ್ತೀಯಾ ಅಂತ ಅಂದಿದ್ದಾರೆ. ಅವ್ರ ಹತ್ರ ಕೆಲಸ ಕೇಳೋಣ ಅಂದರೆ ಪಾಪ ಅವ್ರು ಸಣ್ಣ ಅಂಗಡಿ ಆಗಿದ್ರಿಂದ ಕೆಲಸ ಕೇಳಲಿಲ್ಲ. ಅಣ್ಣ, ಒಂದಿನಕ್ಕೆ ಏನಾದರೂ ಕೆಲಸ ಸಿಗ್ಬೋದಾ? ಇಲ್ವಾ? ಬೆಂಗಳೂರಲ್ಲಿ ದುಡ್ಡು ಇಲ್ಲದೆ ಜೀವನ ಮಾಡ್ಬೋದಾ? ಮಾಡಕ್ಕಾಗಲ್ಲ. ಚಾಲೆಂಜ್ ಕಂಪ್ಲೀಟ್ ಮಾಡ್ಬೋದಾ? ಹೆಂಗೆ ಕೆಲಸ ಮಾಡಿದ್ರೆ ಆಗ್ತದೆ. ಕೆಲಸ ಸಿಗುತ್ತಾ ನನಗೆ? ಸಿಗುತ್ತೆ. ಎಲ್ಲಿ ಹುಡುಗಿದ್ರೆ ಸಿಗುತ್ತೆ ಇಲ್ಲಿ ಅಂಕಲ್? ಎಲ್ಲಿ ಬೇಕಾದ್ರೆ ಕೆಲಸ ಮಾಡೋರ್ಗೆ ಎಲ್ಲಿ ಬೇಕಾದ್ರೂ ಸಿಗ್ತದೆ. ಓಕೆ ಅಂಕಲ್, ಓಕೆ, ಥ್ಯಾಂಕ್ಸ್ ಅಂಕಲ್. ಗೈಸ್, ನನಗೆ ಮಟನ್ ಅಂಗಡಿಲಿ ಕೇಳಿದೆ, ಬಟ್ ಅವರು ಇಲ್ಲ ಅಂತ ಅಂದ್ರು. ಒನ್ ಡೇ ಕೆಲಸ ಸಿಗಲ್ಲ ಅಂತ ಅಂದ್ರು. ಅಲ್ಲಿ ಕಾಣಿಸ್ತಿದೆಯಲ್ಲ, ಬಾರ್ ಅಂಡ್ ರೆಸ್ಟೋರೆಂಟ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಸೊ ಅಲ್ಲಿ ಕೆಲಸ ಕೇಳಿದ್ರೆ, ಬಾರಲ್ಲಿ ಕೆಲಸ ಕೇಳಿದ್ರೆ ಎಣ್ಣೆ ಫ್ರೀಯಾಗಿ ಕೊಡ್ತಾರೆ ಅನ್ಸುತ್ತಲ್ವಾ? ಏನಾದ್ರು ಬಾರ್ ಓನರ್ ನೋಡಿದ್ರೆ ಏನಿಲ್ಲ, ಮೆಟ್ನಲ್ಲೇ ಹೊಡಿತಾನೆ. ನಾನಿವಾಗ ಇಲ್ಲಿ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಈ ಮಾರ್ಕೆಟ್ ಹತ್ರ ಕೆಲಸ ಕೇಳೋಣ ಅಂತ ಹೇಳಿ. ಮಾರ್ಕೆಟ್ ಅಲ್ಲಿ ಕೆಲಸ ಸಿಗುತ್ತಾ ನೋಡೋಣ. ಸೊ ಯಾರು ಫ್ರೀ ಇರ್ತಾರೋ ಅವ್ರನ್ನ ಮಾತಾಡ್ಸ್ಬೇಕು. 24 ಗಂಟೆ ದುಡ್ಡು ಇಲ್ಲದೆ ಇರ್ಬೋದಾ? ಇರಕ್ಕಾಗಲ್ಲ. ನನಗೇನಾದ್ರೂ ಒಂದು ಕೆಲಸ ಕೊಡ್ಬೋದಾ ನೀವು? ಒಂದ್ ದಿನಕ್ಕೆ ಮಟ್ಟಿಗೆ ಕೊಡ್ತೀರಾ ಕೆಲಸ? ನಮ್ಗೆ ಇಲ್ಲ ಕೆಲಸ. ನಿಮಗೆ ಇಲ್ವಾ ಕೆಲಸ? ಕೊಡೋಣ. ದುಡ್ಡು ಇಲ್ದಂಗೆ ಇರ್ಬೋದಾ? ಆಲ್ ರೈಟ್ ಆಗಿರ್ಬೋದು. ಮತ್ತೆ ಊಟ ತಿಂಡಿಗೆಲ್ಲ ಏನ್ ಮಾಡ್ಬೇಕು? ಊಟ ತಿಂಡಿಗೆ ಮಾಡ್ಬೇಕೇನು, ಕೆಲಸ ಮಾಡ್ಬೇಕು. ಗೈಸ್, ತಾತ ಹೇಳ್ತಿದ್ದಾರೆ ಆರಾಮಾಗಿರ್ಬೋದು ಅಂತಿದ್ದಾರೆ, ಬಟ್ ಊಟ ತಿಂಡಿಗಾದ್ರೂ ದುಡಿಲೇಬೇಕಲ್ಲ ಗೈಸ್. ಯಾರು ಫ್ರೀಯಾಗಿ ಕೊಡ್ತಾರೆ ಅಲ್ವಾ? ಗೈಸ್, ಅಲ್ಲಿ ಮಾರ್ಕೆಟ್ ಅಲ್ಲಿ ಕೆಲಸ ಕೇಳೋಣ ಅಂತ ಅನ್ಕೊಂಡೆ. ಏನಂತ ಅಂದ್ರೆ, ಅವರಿಗೆ ಬೆಳಗ್ಗೆ ಮುಂಚೆ ಕೆಲಸ ಇರಲ್ಲ. ಸೊ ಇನ್ನು ಜನ ಬಂದಿರಲ್ಲ. ನಾನು ಹೋಗಿ ಕೆಲಸ ಕೇಳಿದ್ರೆ ಸರಿಯಾಗಲ್ಲ ಅಂತ ಅನ್ಸ, ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ತಿದ್ದೀನಿ. ಸ್ಟಿಫನ್ ಆಗಿಲ್ಲ ಅಲ್ವಾ, ಹೆವಿ ಸುಸ್ತಾಗ್ತಿದೆ. ಬಿಸಿಲು ನೋಡಿ ಯಾವ ರೀತಿ ಇದೆ, ಸೂರ್ಯ ನೆತ್ತಿಗೆ ಹೊಡಿತಾ ಇದ್ದಾನೆ. ಸೊ ಬೇಗ ನಾನು ಎಲ್ಲಾದ್ರೂ ಕೆಲಸ ಹುಡ್ಕೊಂಡು ಬೆಳಗ್ಗೆ ಟಿಫನ್ ಮಾಡ್ಬೇಕು ಗೈಸ್. ಇವತ್ತು ಸಂಡೇ ಆಗಿದ್ರಿಂದ ಫುಲ್ಲು ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ಬಿಟ್ಟಿದಾವೆ, ಇನ್ನೂ ಓಪನ್ ಆಗಿಲ್ಲ. ಹೋಟೆಲ್ಗಳಂತಂದ್ರೆ ಈ ರೋಡ್ ಸೈಡ್ ಇಟ್ಕೊಂಡು ಮಾಡ್ತಾರಲ್ಲ, ಸ್ಟ್ರೀಟ್ ಫುಡ್, ಅವೆಲ್ಲ ಕ್ಲೋಸ್ ಆಗ್ಬಿಟ್ಟಿದಾವೆ ಇಲ್ಲಿ. ನಾನು ಒಂದು ಧೈರ್ಯದ ಮೇಲೆ ಬಂದಿದ್ದೆ. ಏನಂತ ಅಂದ್ರೆ, ಸ್ಟ್ರೀಟ್ ಫುಡ್ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿ. ಬಟ್ ನನ್ನ ದುರದೃಷ್ಟಕ್ಕೆ ಇವತ್ತು ಎಲ್ಲ ಕಡೆ ಕ್ಲೋಸ್ ಇದೆ. ಹಲಸಿನ ನೋಡಿ ಗೈಸ್, ಹಲಸಿನ ಹಣ್ಣು. ಕನ್ನಡ ಬರುತ್ತಾ? ಇಲ್ಲ, ಕನ್ನಡ ಬರಲ್ಲ. ಕನ್ನಡ ಬರಲ್ವಾ ಗೈಸ್? ಇಲ್ಲೊಂದು ಹೋಟೆಲ್ ಇದೆ. ಸೊ ಇವ್ರ ಹತ್ರ ಕೇಳೋಣ ಅಂತಿದ್ದೀನಿ. ಫ್ರೀ ಆಗಲ್ಲ, ಫುಲ್ಲು ಬಿಸಿ ಇದಾರೆ ಗೈಸ್ ಎಲ್ರು. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಅವರು ಫ್ರೀ ಆದ್ಮೇಲೆ ಕೇಳೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಅವರು ನನ್ನ ಕಡೆ ತಿರುಗೇ ನೋಡ್ತಿಲ್ಲ ಗೈಸ್. 24 ತಾಸು ದುಡ್ಡು ಇಲ್ದೆ ಜೀವನ ಮಾಡ್ಬೋದಾ? ದುಡ್ಡಿಲ್ದೆ ಜೀವನ ಮಾಡ್ಬೋದಂದ್ರೆ ದುಡಿಬೇಕು, ಕೆಲಸ ಮಾಡಬೇಕು. ಅದಕ್ಕೆ ನಿಮ್ ಅಂಗಡಿ ಕೆಲಸ ಕೇಳಕ್ ಬಂದಿದ್ದೀನಿ. ಏನಾದ್ರೂ ಕೆಲಸ ಕೊಡ್ಬೋದಾ? ಕೆಲಸ ಕೊಟ್ಟಿ ಬೆಳಗ್ಗೆ ಟಿಫನ್ ಆಗಿಲ್ಲ, ಏನಾದ್ರು ಟಿಫನ್ ಕೊಡ್ಬೋದಾ? ಕೆಲಸ ಮಾಡಿ ಮಾತ್ರ. ಮಾಡಿ ಸರ್, ಬನ್ನಿ. ಏನ್ ಕೆಲಸ ಕೊಡ್ತೀರಾ ಹೇಳಿ ಅಣ್ಣ? ಕೆಲಸ ಯಾವ ಕೆಲಸ ಬೇಕಾದ್ರೂ ಕೊಡೋ ನಿಮ್ಗೆ, ಇಲ್ಲ ಅಂತಿಲ್ಲ. ಅಲ್ಲಿ ಪ್ಲೇಟ್ಸ್ ಇದಾವೆ, ಪ್ಲೇಟ್ ತೊಳಿ. ನೀವ್ ಯಾವ್ದು ಹೇಳ್ತೀರಾ ಅದು? ಇಲ್ಲ, ನೀವು ಯಾವ ಕೆಲಸ ಬೇಕಾದ್ರೂ ಮಾಡಿ ಸರ್. ಇಲ್ಲ, ನೀವ್ ಹೇಳಿ. ಕೆಲ್ಸಕ್ಕೇನು ಕೊರತೆ ಇಲ್ಲ ನಮ್ಮಲ್ಲಿ, ಮಾಡಬಹುದು. ಸರಿ, ಹಂಗಾರೆ ಅಲ್ಲಿ ಪ್ಲೇಟ್ ಇದಾವಲ್ಲ, ಪ್ಲೇಟ್ ತೊಳಿತೀನಿ. ಆಮೇಲೆ ನನಗೆ ಟಿಫನ್ ಕೊಡಿ, ಓಕೆನಾ? ಸರಿ, ನೀವೇ ಟಿಫನ್ ಮಾಡಿ. ಪ್ಲೇಟ್ ತೊಳೆದು ಬೇಡ, ಇದಾರೆ ಬೇಡ ಅದೆಲ್ಲ ಬೇಡ ಸರ್. ಟಿಫನ್ ಮಾಡಿ. ಇಲ್ಲ ಪ್ಲೇಟ್ ಎಲ್ಲ ತೊಳೆದು ಬೇಡ ಸರ್. ಏನಾಗಲ್ಲ ಅಣ್ಣ, ನಮಿಗೂ ಒಂದು ಇದಾಗ್ಬೇಕು. ಇಲ್ಲಿದಾವಲ್ಲ ಪ್ಲೇಟ್, ಇದಿಷ್ಟನ್ನು ತೊಳೆದೆ
ಇದೆಯಾ ಗೈಸ್ ಪ್ಲೇಟ್ ತೊಳಿತೀನಿ ಅಂತ ಅಂದ್ರೆ ಅವ್ರು ಬಿಡ್ತಾ ಇಲ್ಲ. ಒಂದೆರಡು ಪೂರಿ ಹಾಕೋಣ. ಒಂದೆರಡು ಪೂರಿ ನಾನೇ ಹಾಕ್ಬೋದಾ? ಸರ್ವೈವ್ ಆಗ್ಬೋದು, ಬಟ್ ಜಿಗಿನಿ, ಅನೇಕಲ್ ಈ ತರ ಪ್ಲೇಸಸ್ ದಲ್ಲಿ ಸರ್ವೈವ್ ಆಗ್ಬೋದು. ಸರ್ವೈವ್ ಆಗ್ಬೋದಾ? ಆಗಲ್ಲ ಸರ್ವೈವ್. ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಾ ಇಲ್ಲ ಬ್ರೋ? ಮಾಡ್ತೀನಿ ಕನ್ಫರ್ಮ್. ಪಕ್ಕ ಮಾಡ್ತೀರಾ? ಓಕೆ, ಥ್ಯಾಂಕ್ಸ್ ಬ್ರೋ. ಸೊ ಪೂರಿ ಹಾಕಿ ಟಿಫನ್ ಮಾಡಿ ಅಂತ ಅಂದಿದ್ದಾರೆ ಗೈಸ್. ಒಂದೇ ಮೇಲೆ ಬೇಯ್ಬೇಕಾ? ಸಾಕ. ಟ್ರೈನಲ್ಲಿ 3ನೇ ಪೂರಿ ಬಿಡ್ತಾ ಇದ್ದೀನಿ ನಾನು. ನಮಗೆ ಅಷ್ಟು ಅಭ್ಯಾಸ ಇಲ್ಲಲ್ಲ. ನನಗೆ 3 ಪೂರಿ ಹಾಕಿದ್ದಕ್ಕೆ ಸೊ ಅಣ್ಣ ಪೂರಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಬನ್ನಿ ತಿನ್ನೋಣ. ಫೈನಲಿ ಬೆಳಗ್ಗೆ ಟಿಫನ್ ಆಯ್ತು ಗೈಸ್. ಸಕ್ಕತ್ತಾಗಿದೆ ಅಣ್ಣ, ತುಂಬಾ ಥ್ಯಾಂಕ್ಸ್. ನಾನು ಕೆಲಸ ಯಾರು ಕೊಡಲ್ಲ ಅಂತ ಅನ್ಕೊಂಡಿದ್ದೆ. ಬೆಳಗ್ಗೆಯಿಂದ ಓಡಾಡಿ ಬಿಸಿಲಲ್ಲಿ ಸುಸ್ತಾಗಿದೆಯಲ್ಲ, ಸೊ ಇಲ್ಲಿ ಎಲ್ಲಾದ್ರೂ ಕೂರಕ್ಕಾಗುತ್ತಾ ಅಂತ ನೋಡೋಣ ಗೈಸ್. ನಾನಿವಾಗ ಮಧ್ಯಾಹ್ನ ಊಟಕ್ಕೆ ಏನಾದರೂ ಕೆಲಸ ಮಾಡಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ತಗೋಣ ಅಂತ ಹೇಳಿ ಇಲ್ಲಿ ಒಂದು ಪಾರ್ಕ್ ಥರ ಇದೆ. ಸೊ ಈ ಪಾರ್ಕ್ ಒಳಗಡೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡೋಣ. ಒಂದು ಅರ್ಧ ಗಂಟೆ ಬಿಟ್ಟು ಬೇರೆ ಕಡೆ ಹೋಗೋಣ ಗೈಸ್, ಕೆಲಸ ಹುಡ್ಕೋಣ. ಇಲ್ಲಿ ಕೂರೋಣ ಅಂತ ಬಂದಿದ್ದೀನಿ, ನೆರಳಿದೆ. ನಾನು ಮನೆಯಿಂದ ನೀರು ತಂದಿದ್ದೆ ಗೈಸ್, ಯಾಕಂತ ಅಂದರೆ ಇಲ್ಲಿ ಹೊರಗಡೆ ತಗೊಳಕ್ಕಾಗಲ್ಲ ಅಂತ ಹೇಳಿ ಮನೆಯಿಂದ ನೀರು ತಂದಿದ್ದೆ. ಪಾಪ ಅಲ್ಲೊಬ್ರು ತೆಲುಗವ್ರು ಸಿಕ್ಕಿದ್ರು, ಸಖತ್ತಾಗಿ ಕನ್ನಡ ಮಾತಾಡಿದ್ರು. ಬ್ರೋ ನೀವೇನೋ ಮುಜುಗರ ಪಡ್ಕೋಬೇಡಿ, ಆರಾಮಾಗಿ ಮಾಡಿ, ಕಂಟೆಂಟು ಚೆನ್ನಾಗಾಗುತ್ತೆ ಅಂತ ಅಂದರು. ಸೊ ಎಂಥವ್ರು ಸಿಗೋದೇ ಕಷ್ಟ. ಮರದ ನೆರಳಲ್ಲಿ ಕೂರೋದೇ ಒಂಥರ ಚೆಂದ ಗೈಸ್. ತಣ್ಣ ಗಾಳಿ ಬೀಸ್ತಾ ಇದೆ, ಆರಾಮಾಗಿ ಕೂತಿದ್ದೀನಿ ನಾನಂತೂ ಇಲ್ಲಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟು ಏನು ಮಾಡಬೇಕು, ಹೆಂಗೆ ಸರ್ವೈವ್ ಆಗೋದು ಅಂತ ನೋಡಬೇಕು. ಇವಾಗ ಹೊರಟಿದ್ದೀನಿ, ಸರ್ವೈವ್ ಆಗೋ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡೋಣ. ಆರಾಮಾಗಿ ಕೂತಿದ್ದೆ ಗೈಸ್, ಅರ್ಧ ಗಂಟೆ ಹೆವಿ ನಿದ್ದೆ ಇಳಿತಿತ್ತು. ಇಲ್ಲೇ ಕೂತ್ಕೊಂಡ್ರೆ ಮಲಗಿಬಿಡ್ತೀನಿ ಅಂತ ಹೇಳಿ ಗೈಸ್. ಇಲ್ಲೊಂದು CNG ಗ್ಯಾಸ್ ಇದೆ. ಸೊ ಇಲ್ಲಿ ಕೆಲಸ ಸಿಗುತ್ತಾ ಕೇಳೋಣ. ಸೊ ಇವ್ರಿಗೆ ಕನ್ನಡ ಬರುತ್ತಾ ಫಸ್ಟ್ ಕೇಳಬೇಕು ಗೈಸ್. ಇಲ್ಲಿ ಕನ್ನಡದವ್ರು ಸಿಗೋದೇ ಕಷ್ಟ. ಕನ್ನಡ ಬರಲ್ಲ, ದಿನ ಕೆಲಸ ಸಿಗ್ಬೋದಾ? ಯಾರು ಅವರಾ? ಬಜಾಜ್ ಕಂಪನಿ. ಆಯ್ತು, ನಾವೇನು ಬೇರೆ ಏನು ವಿಡಿಯೋ ಮಾಡ್ತಿಲ್ಲ. ಓಕೆ ಬಿಡಿ. ಸೊ ಗೈಸ್ ಇಲ್ಲಿ ಪಾಪ ಅಲ್ಲಿ ಅವ್ರು ಮಾತಾಡ್ತೀನಿ ಅಂತ ಅಂದ್ರೆ ಅಲ್ಲಿ ಕೂತವ್ರು, ಬಟ್ ಇವ್ರು ವಾಚ್ಮ್ಯಾನ್ ಬಿಡಲೇ ಇಲ್ಲ. ವಿಡಿಯೋ ಮಾಡಬೇಡಿ ಅಂದರು. ಸೊ ವಿಡಿಯೋ ಮಾಡ್ತಿಲ್ಲ ಗೈಸ್. ಇವಾಗ ನಾನು ಇಲ್ಲಿ CNG ಹತ್ರ ಕೆಲಸ ಕೇಳ್ಬೇಕಂತಿದ್ರಲ್ಲಿ ಫೇಲ್ ಆಗಿದ್ದೀನಿ, ಕೆಲಸ ಕೊಡಲಿಲ್ಲ ಗೈಸ್. ನಾನಂತೂ ಸುಮ್ಮನೆ ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀನಿ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಟ್ಟು ದಾರಿ ಇದ್ದಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಗ್ಯಾರೇಜ್ ಇದಾವೆ ಗೈಸ್, ಸೊ ಗ್ಯಾರೇಜಲ್ಲಿ ಕೇಳ್ತೀನಿ ಕೆಲಸ ಸಿಗ್ಬೋದಾ ಅಂತ ಹೇಳಿ. ಅಲ್ಲಿ ನಾನು ಇವಾಗ ಗ್ಯಾರೇಜ್ ಹತ್ರ ಬಂದಿದ್ದೀನಿ. ಒಂದಿನ ಕೆಲಸ ಸಿಗ್ಬೋದಾ? ನಿಮಗೆ ಕೆಲಸ ಇಲ್ವಾ ಗೈಸ್? ನನಗೆ ಗ್ಯಾರೇಜಲ್ಲೂ ಕೆಲಸ ಸಿಗ್ಲಿಲ್ಲ. ಏನಾದ್ರೂ ಕೆಲಸ ಇದ್ರೆ ಮಾಡ್ಬೋದು, ಏನು ಕೆಲಸ ಇಲ್ದಂಗೆ ಈ ತರ ಸುತ್ತದಿದೆಯಲ್ಲ, ಇದ್ರಂತ ನರ್ಕ ಯಾವ್ದು ಇಲ್ಲ ಅಂತ ಅನ್ಸ್ತಿದೆ. ನನಗೆ ಟೈಮೇ ಹೋಗ್ತಿಲ್ಲ ಗೈಸ್. ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಬೇಗ ಟೈಮ್ ಹೋಗುತ್ತೆ, ಬಟ್ ಇವಾಗ ಟೈಮೇ ಹೋಗ್ತಿಲ್ಲ ಗೈಸ್. ನಾನು ಇವಾಗ ಪೆಟ್ರೋಲ್ ಬಂಕು ಆಮೇಲೆ ಗ್ಯಾರೇಜಲ್ಲಿ ಎಲ್ಲ ಕಡೆ ರಿಜೆಕ್ಟ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನಗೆ. ಹೆಂಗೆ ಸರ್ವೈವ್ ಆಗೋದು, ಎಲ್ಲಿ ಕೆಲಸ ಮಾಡೋದು, ಯಾರ ಹತ್ರ ಕೆಲಸ ಕೇಳೋದಂತನೂ ಗೊತ್ತಾಗ್ತಿಲ್ಲ. ಇವಾಗ ನಾನು ಸಮೃದ್ಧಿ ಗ್ರ್ಯಾಂಡಿಗೆ ಬಂದಿದ್ದೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಒಂದಿನಕ್ಕೆ ಕೆಲಸ ಸಿಗುತ್ತಾ? ಸಿಗಲ್ವಾ ಗೈಸ್? ಅವ್ರ ಮ್ಯಾನೇಜರಿಗೆ ಕೇಳಿ ಅಂತ ಅಂದಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹೋಟೆಲ್ ಒಳ್ಳೆ ದೊಡ್ಡದಾಗಿದೆ. ಸೊ ಈ ಹೋಟೆಲಲ್ಲಾದರೂ ಕೆಲಸ ಸಿಗುತ್ತಾ ನೋಡೋಣ. ಮತ್ತೆ ನನ್ನ ಹೆಸರು ಶಶಾಂಕ್ ಅಂತೇಳಿ. ಏನಿಲ್ಲ ಸರ್, ಒಂದಿನ ಕೆಲಸ ಸಿಗ್ಬೋದಾ ನಿಮ್ದು ಶಾಪಲ್ಲಿ? ಇಲ್ವಾ? ಎಲ್ಲರೂ ಕೆಲಸ ಕೊಡ್ಬೇಕಂತಾನೆ ಇಲ್ಲ ಗೈಸ್, ಬಟ್ ಮಾತಾಡ್ಸಿದಾಗ ಅಟ್ಲೀಸ್ಟ್ ನೀಟಾಗಾರು ರೆಸ್ಪಾನ್ಸ್ ಮಾಡ್ಬೋದು. ಒಬ್ಬೊಬ್ರು ಎಷ್ಟು ಬೇಜಾರು ಮಾಡಿಸ್ತಾರೆ ಅಂತ ಅಂದರೆ ಹೋಗ್ಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ, ನನಗೆ ಅಲ್ಲಿ ಕೆಲಸ ಸಿಕ್ಕಿದ್ದ ಕಾರಣ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ನನಗೆ ಗೊತ್ತಿದ್ದಂಗೆ ಇಲ್ಲೊಬ್ರು ಹೇಳಿದ್ರು, ಸೊ ನೀವು ಆರಾಮಾಗಿ ಫ್ರೀಯಾಗಿ ಊಟ ಮಾಡಬೇಕು, ಫ್ರೀಯಾಗಿ ಸರ್ವೈವ್ ಆಗಬೇಕು ಅಂತ ಅಂದರೆ ಫ್ರೀಯಾಗಿ ಕನ್ವೆನ್ಷನ್ ಹಾಲ್ ಇದೆ, ಅಲ್ಲಿ ಹೋಗಿ ಅಂತ ಅಂದಿದ್ದಾರೆ. ಸೊ ನೋಡೋಣ, ಅಲ್ಲೇನಾದರೂ ಒಂದು ಮದುವೆ ಇದ್ದರೆ ಆರಾಮಾಗಿ ಊಟ ಮಾಡಿ ಬರೋಣ. 1.5-2 ಕಿಲೋಮೀಟ್ರ್ ಆಗುತ್ತದು. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಒಂದಿನ ಕೆಲಸ ಸಿಗ್ಬೋದಾ? ಏನು ಒಂದಿನ ಕೆಲಸ ಈಗ ನಿನಗೇನಾ? ಏನು ಕೆಲಸ ಕೊಡ್ತೀರಾ? ಟ್ರೈನಲ್ಲಿ ಅಣ್ಣ ಕೆಲಸ ಕೊಡ್ತೀನಿ ಅಂದಿದ್ದಾರೆ. ಓನರ್ ಬೈತಾರೆ, ಕೆಲಸ ಕೊಡಲ್ಲ ಬ್ರೋ ಅಂದರು. ಸೊ ನಾನು ಹೇಳಿದ್ದು ಇದೇ ಕನ್ವೆನ್ಷನ್ ಹಾಲು. ಸೊ ನೋಡೋಣ, ಈ ಕನ್ವೆನ್ಷನ್ ಹಾಲ್ ಆದ್ರಲ್ಲಾರು ಮಧ್ಯಾಹ್ನ ಊಟ ಮಾಡೋಕ್ಕಾಗುತ್ತಾ ಅಂತ ಹೇಳಿ. ಆದರ್ಶ್ ಆ್ಯಂಡ್ ಹರ್ಷಿತಾ, ಇಲ್ಲಿ ಸುಕುಮಾರ್ ಮತ್ತು ಪಿಲೈ ಗೀತಾ ಅಂತೆ. ಸೊ ನೋಡ್ತಾ ಇರ್ಬೋದು. ಇವಾಗ ನಾನು ಒಳಗಡೆ ಹೋಗ್ತಿದ್ದೀನಿ. ಎಲ್ಲ ಕಾರ್ಗಳು ನಿಂತಿದ್ದಾವೆ ಗೈಸ್. ನಾನು ಫುಲ್ಲು ಫಾರ್ಮಲ್ಸ್ ರೆಡಿಯಾಗಿ ಬಂದಿದ್ದೀನಿ. ಫುಲ್ ತೋರಿಸೋಣ ಅಂತ ಅಂದರೆ ಯಾರು ಕ್ಯಾಮ್ರಾ ಹಿಡಿಯೋಕ್ಕಿಲ್ವಲ್ಲ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇದೆ.
ಸೊ ಇಲ್ಲಿ ಒಳಗಡೆ ಕನ್ವೆನ್ಷನ್. ಬಾಳೆ ಎಲೆ ನೀರು ಕೊಟ್ಟಿದ್ದಾರೆ ಆಲ್ರೆಡಿ. ಮಧ್ಯಾಹ್ನದ ಊಟ ಇಲ್ಲೇ ಮಾಡಿ ಹೋಗೋಣ ಅಂತ ಇದ್ದೀನಿ ಗೈಸ್. ನಾನು ಈ ತರ ಸರ್ವೈವ್ ಆಗ್ತೀನಿ ಅಂತ ದೇವರಣೆ ಅನ್ಕೊಂಡಿರ್ಲಿಲ್ಲ. ಗಂಡಿನ ಕಡೆಯವ್ರು ಅನ್ಸುತ್ತೆ, ಎಲ್ರನ್ನು ಮಾತಾಡಿಸ್ತಿದ್ದಾರೆ, ನನ್ನನ್ನು ಮಾತಾಡಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಪೂರಿ, ಸಾಗು, ಹಪ್ಪಳ ಎಲ್ಲ ಬರ್ತಾ ಇದೆ, ಒಂದೊಂದಾಗಿ ಹಾಕ್ತಾ ಇದ್ದಾರೆ ಗೈಸ್. ಇವಾಗ ಗೀ ರೈಸು, ಕುರ್ಮಾ ಗೈಸ್, ವೈಟ್ ರೈಸು, ಸಾಂಬಾರ್ ಹಾಕಿದ್ದಾರೆ. ಫುಲ್ಲು ಬಾಳೆಲೆ ತಿಂದು ಮುಗಿಸಿದ್ದೀನಿ ನೋಡಿ. ಊಟ ಮಾತ್ರ ಸೂಪರ್ ಆಗಿತ್ತು ಗೈಸ್, ಸಕ್ಕತ್ತಾಗಿತ್ತು ಊಟ. ಒಳ್ಳೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಸೊ ನೋಡಿ ಹೆಂಗಿದೆ ಕಲ್ಯಾಣ ಮಂಟಪ, ಸೂಪರ್ ಆಗಿತ್ತು ಗೈಸ್ ಊಟ ಮಾತ್ರ. ಏನಂತಾರೆ ಇದಕ್ಕೆ ಗೇಮ್? ವಾಟ್ ವಿ ವಿಲ್ ಕಾಲ್ ಫಾರ್ ದಿಸ್ ಗೇಮ್? ಆರ್ಮ್ ರೆಸ್ಲಿಂಗ್ ಸ್ಟಾರ್ಟ್. ಸಣ್ಣ ಮಕ್ಕಳು ನೋಡಿ ಗೈಸ್ ಆಟ ಆಡ್ತಿದ್ದಾರೆ ಒಳ್ಳೆ. ಯು ನೋ ಕನ್ನಡ? You use two hands. ಯುವರ್ ನೇಮ್? Vastav. Vastav. ವಾಸ್ತವ್. ಇಲ್ಲಿಂದ ಯಾವ ಊರು? Bangalore. ಸ್ವಂತ ಬೆಂಗಳೂರೇನಾ ನಿಮ್ಮದು? ನಾರಾಯಣಪೇಟ, ಆಂಧ್ರ ಪ್ರದೇಶ್, ತೆಲಂಗಾಣ ಅಲ್ಲಿ. ಯು ನೋ ಕನ್ನಡ? ಸ್ವಲ್ಪ ಸ್ವಲ್ಪ ಬರುತ್ತೆ. ಯುವರ್ ನೇಮ್? ಆಂಧ್ರ. ಯುವರ್ ನೇಮ್? ಸೇ ಲೌಡ್ಲಿ. ಪುಷ್ಪಿತಾ. ಹೌ ಮೆನಿ ಐಸ್ ಕ್ರೀಮ್ ಯು ಆರ್ ಈಟಿಂಗ್? ಒನ್. ಯು ಆರ್ ಸೇಯಿಂಗ್ ಲೈ. ಓಕೆ ಓಕೆ. ಸೇ ಹಾಯ್. ಹಾಯ್ ಟು ಮೈ ಚಾನಲ್ ಗೈಸ್. ಇಷ್ಟು ಚಿಕ್ಕ ವಯಸ್ಸಲ್ಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾನೆ. 122 ಸಬ್ಸ್ಕ್ರೈಬರ್. ಸಣ್ಣ ಮಕ್ಕಳೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಕೂತಿದ್ದೆ ಅಲ್ಲಿ ಹುಡುಗರು ಇದ್ರಲ್ಲ, ಮಾತಾಡಿಸ್ತಿದ್ರು ಯೂಟ್ಯೂಬ್ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ. ನಾನು ಹೋಗ್ಲಿ ಅಂತ ಮಾತಾಡಿದ್ರೆ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಹೋಗಿ ಹೇಳ್ತಾ ಇದ್ದಾರೆ ಯೂಟ್ಯೂಬರು ಅಂತೇಳಿ. ಸೊ ಮತ್ತೆ ಏನಾದರೂ ಕೇಳಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಂಗೆ ರಿಟರ್ನ್ ಬಂದುಬಿಟ್ಟೆ ಗೈಸ್. ನಡೆಯೋಕ್ಕೆ ಆಗ್ತಿಲ್ಲ ನನಗೆ. ಊಟನೂ ಹೊಟ್ಟೆ ತುಂਬਾಗಿದೆಯಲ್ಲ, ಒಳ್ಳೆ ನಿದ್ದೆ ಮಾಡಬೇಕು. ಎಲ್ಲಿ ನಿದ್ದೆ ಮಾಡೋದಂತನೂ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲೇ ಬಸ್ ಓಡಾಡ್ತವೆ, ಬಸ್ಸಲ್ಲಿ ಹೋಗ್ಬೋದು. ಬಟ್ ಏನು ಮಾಡ್ತೀರಾ, ಚಾಲೆಂಜ್ ತಗೊಂಡಿರೋದಕ್ಕೆ. ಗೈಸ್ ನಾನಿವಾಗ 1 ಗಂಟೆ ರೆಸ್ಟ್ ಮಾಡಿ ಇವಾಗ ನೆಕ್ಸ್ಟ್ ಕೆಲಸ ಹುಡ್ಕಕ್ಕೆ ಬಂದಿದ್ದೀನಿ. ರಾತ್ರಿ ಊಟಕ್ಕೆ ನನಗೆಲ್ಲರೂ ಕೆಲಸ ಹುಡುಕಿ ದುಡ್ಡು ಅರ್ನ್ ಮಾಡ್ಕೊಂಡೆ ನಾನು ಇದು ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಕಾರ್ ವಾಷಿಂಗ್ ಪಾಯಿಂಟ್ ಇದೆ. ಸೊ ಇಲ್ಲಿ ಕೆಲಸ ಕೇಳೋಣ. ಕನ್ನಡ ನೈ ಆಯ್ತಾ? ಒಂದಿನ ಕೆಲಸ ಕೊಡ್ತೀರಾ? ಇಲ್ಲ ಏಕೆ? ಕೆಲಸ ನಮ್ಗೇನೆ ಇಲ್ಲಲ್ಲ. ನಿಮಗೆ ಇಲ್ವಾ ಕೆಲಸ? ಯಾವ್ದಾದ್ರು ಒಂದು ಗಾಡಿ ವಾಶ್ ಮಾಡ್ತೀನಿ, ಒಂದು ಕೆಲಸ ಕೊಡಿ ನನಗೆ. ಗೈಸ್ ಫೈನಲಿ ನನಗೆ ಕೆಲಸ ಕೊಟ್ಟಿದ್ದಾರೆ ಅಣ್ಣ. ಸೊ ಗಾಡಿ ತೊಳಿಯೋಣ ಬನ್ನಿ. ಇವ್ರ ಹತ್ರ ದುಡ್ಡು ಕೇಳಲಿಲ್ಲ ಗೈಸ್, ಯಾಕಂತ ಅಂದ್ರೆ ಇವರಿಗೆ ಪಾಪ ಕೆಲಸ ಇಲ್ಲ ಅಂತೆ. ಬಟ್ ನನಗೂ ಟೈಮ್ ವೇಸ್ಟ್ ಆಗ್ಬೇಕಲ್ವಾ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್. ಫಸ್ಟ್ ಟೈಮು ಬೇರೆಯವ್ರದ್ದು ಗಾಡಿನ ನಾನು ತೊಳಿತಿರೋದು. ನಮ್ಮ ಮನೇಲೆಲ್ಲ ಗಾಡಿ ತೊಳೆದಿದ್ದೀನಿ, ಒಂಥರ ಖುಷಿ ಆಗ್ತಿದೆ. ಅವರಿಗೆ ಕೆಲಸ ಇಲ್ಲದೆ ಆರಾಮಾಗಿ ಕೂತಿದ್ದಾರೆ. ಇವಾಗ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಬೆಳಗ್ಗೆ ಬರಬೇಕಾದ್ರೆ ಯಾವ್ದಾದ್ರು ಒಂದು ಹೋಟ್ಲಲ್ಲಿ ತಟ್ಟೆ ಗಿಟ್ಟೆ ತೊಳೆದು ಅಮೌಂಟ್ ಇಸ್ಕೊಂಡು ಸರ್ವೈವ್ ಆಗೋಣ ಅನ್ಕೊಂಡೆ. ಬಟ್ ಇವಾಗ ಯಾವ ಕೆಲಸ ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋ ರೀತಿಗೆ ಬಂದ್ಬಿಟ್ಟಿದ್ದೀನಿ. ಸೊ ನಿಮ್ದ್ರಲ್ಲಿ ಏನಾದ್ರು ಕೆಲಸ ಕೊಡ್ಬೋದಾ? ಏನೇ ಆದರೂ ತೊಂದರೆ ಇಲ್ಲ, ಕಸ ಗುಡಿಸು ಅಂದರೆ ಕಸ ಗುಡಿಸ್ತೀನಿ ಗೈಸ್. ಒಂದು ಕೆಲಸ ಹುಡ್ಕೋದು ಎಷ್ಟು ಕಷ್ಟ ಇದೆ ಅಂದರೆ ಬೆಂಗಳೂರು ಅಂತಲ್ಲ, ಎಲ್ಲ ಕಡೆನೂ ಕಷ್ಟ ಅನಿಸುತ್ತೆ. ಒಂದೇ ಒಂದು ಕೆಲಸ ಸಿಗ್ತಿಲ್ಲ ನನಗೆ ಬೆಳಗ್ಗೆಯಿಂದ. ಇವಾಗ ನಡೆಯೋ ಸ್ಥಿತಿಲಿ ಅಂತೂ ಇಲ್ಲ. ಸೊ ಡ್ರಾಪ್ ಕೇಳ್ಕೊಂಡೇ ಹೋಗ್ಬೇಕು. ನಡೀತಾ ನನ್ನ ಪ್ರಕಾರ ಮೆಜೆಸ್ಟಿಕ್ ಹತ್ರನೇ ಹೋಗ್ಬಿಡ್ತೀನಿ ಅನ್ಸುತ್ತೆ. ಸೊ ಇಲ್ಲೂ ಯಾರು ನಿಲ್ಸಲ್ಲ, ಮೇನ್ ರೋಡ್ ಅಲ್ವಾ. ಓಕೆ ಬ್ರೋ, ನನಗೇನಾದ್ರು ಕೆಲಸ ಕೊಡ್ತೀರಾ ಒಂದಿನಕ್ಕೆ? ಏನ್ ಮಾಡ್ಬೇಕು ಹೇಳಿ ಬ್ರೋ, ಏನ್ ಮಾಡಕ್ಕಾದ್ರೂ ರೆಡಿ ನಾವು ಗೈಸ್. ಪಾಪ ಅದ್ ನನಗೋಸ್ಕರ ಜ್ಯೂಸ್. ಅಣ್ಣ ಬೇಡ ಬ್ರೋ, ನಾನೇ ಕೊಡಿಸ್ತೀನಿ. ನನಗೆಲ್ಲಾರು ಒಂದ್ ಕೆಲಸ ಹುಡ್ಕೊಡಿ ಬ್ರೋ. ಇವಾಗ ನೈಟ್ ಊಟ ಆಗ್ಬೇಕಲ್ಲ ನಮಗೆ, ಮತ್ತೆ ಬನ್ನಿ ನಾವು ಬ್ರೋ ಫ್ರೀ ಆಗಿ ಬೇಡ ಬ್ರೋ, ಕೆಲಸ ಮಾಡ್ಬೇಕು. ಸೊ ಗೈಸ್ ನೋಡಿ, ಪಾಪ ನಾನು ಜಸ್ಟ್ ಕೆಲಸ ಕೇಳಿದ್ರೆ ನಾನೇ ಜ್ಯೂಸು ಊಟ ಎಲ್ಲ ಕೊಡಿಸ್ತೀನಿ ಅಂತಿದ್ದಾರೆ ಪಾಪ. ಇಂಥವ್ರು ಸಿಗೋದೇ ಬೆಂಗಳೂರಲ್ಲಿ ಅಪರೂಪ. ನನಗೋಸ್ಕರ ಜ್ಯೂಸ್ ಕೊಟ್ಟಿದ್ದಾರೆ, ಲೆಮನ್ ಫಲೂದಾ ಸೋಡಾ. ಬ್ರೋ ಥ್ಯಾಂಕ್ಸ್ ಬ್ರೋ, ಬಾಯ್. ನಿಮ್ಮ ಹೆಸರು ಹೇಳಿ, ನಮ್ದು ಯೂಟ್ಯೂಬ್ ಚಾನಲಲ್ಲಿ ಒಂದು ರೋಷನ್ ಅಂತನಾ ಭಯ? ಆಪ್ಕಾ ನಾಮ್? ಮೆಹರ್ಬಾನ್ ಬ್ರೋ. ನಿಮ್ಮ ಹೆಸರು? ಸತೀಶ್.
ಸೊ ಬಾಯ್ ಬ್ರೋ, ಥ್ಯಾಂಕ್ಸ್ ಆಯ್ತಾ, ಬಾಯ್ ಬಾಯ್ ಬಾಯ್. ಸೊ ಗೈಸ್ ಪಾಪ ನನಗೋಸ್ಕರ ಜ್ಯೂಸ್ ಕೊಟ್ಟರು, ಸರ್ ನನಗೆ ಒಂಥರ ಅನಿಸ್ಬಿಡ್ತು ಗೈಸ್. ಇದು ಯಾವುದೋ ಲೆಮನ್ ಫಲೂದಾ ಜ್ಯೂಸು, ನಾನು ಫಸ್ಟ್ ಟೈಮ್ ಕುಡಿತಿರೋದು, ತುಂಬ ಸಖತ್ತಾಗಿದೆ ಗೈಸ್. ಕಷ್ಟಪಟ್ಟು ಕೊಡ್ಸಿರೋದಕ್ಕೆ ಆ ರೀತಿ ಇದೆಯಾ ಗೊತ್ತಿಲ್ಲ, ಯಾಕಂತ ಅಂದರೆ ಅವ್ರು ಕಷ್ಟಪಟ್ಟು ಮಾಡ್ತಾರೆ ಕೆಲಸ ಗೈಸ್. ಇವಾಗ ಸಂಜೆ 4 ಗಂಟೆ ಆಗಿದೆ ಟೈಮು. ನಾನೇನಂತ ಅಂದ್ಕೊಂಡಿದ್ದೆ ಅಂತ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಹೆಂಗಾದ್ರೂ ಊಟ ಮಾಡಿಬಿಡ್ಬೋದು, ಎಲ್ಲಾದರೂ ಹೋಗಿ ಊಟ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನೈಟ್ ಊಟ ಮಾಡಬೇಕಂತ ಅಂದರೆ ನನಗೆ ಒಂದು ದುಡ್ಡು ಬೇಕು. ಇಲ್ಲಿ ನಾನು ಎಲ್ಲ ಕಡೆ ಎಲ್ಲ ಅಂಗಡಿಲಿ ಹೋಗಿ ಕೆಲಸ ಕೇಳಿದೆ. ಗ್ಯಾರೇಜ್ ಆಗಿರ್ಬೋದು, ವಾಷಿಂಗ್ ಪಾಯಿಂಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ನನಗೆಲ್ಲೂ ಕೆಲಸ ಸಿಗ್ತಿಲ್ಲ. ಸೊ ನೈಟ್ ಸರ್ವೆ ಹೋಗೋದು ನನಗೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಅಂತ ಅಂದರೆ ಎಲ್ಲಾದರೂ ಒಂದು ಆಶ್ರಮನೋ ಅಥವಾ ದೇವಸ್ಥಾನದಲ್ಲಿ ಊಟ ಕೊಡಬೇಕು. ಇಲ್ಲಿ ನಿಯರ್ ನಾನು ಕೇಳ್ದಂಗೆ ಎಲ್ಲೂ ದೇವಸ್ಥಾನ ಇಲ್ಲ, ಆಶ್ರಮ ಇಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ಎಡಿಟ್ ಮಾಡೋಕ್ಕಿದ್ದಾವೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬೈ. ಮತ್ತೆ ನಾನು ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಆ ವಿಡಿಯೋ ಮಾಡಿ ತೋರಿಸ್ತೀನಿ.